ಬೋನಾ ಏನೋ ಎಂತಿಲ್ಲ. ಬೋನಾ ಏನು ಹೇಳೋ? ಎಂತ ಇಲ್ಲ. ಏ ಬೋನಾ ಎಂತ ಇಲ್ಲ ಬಿಡಮ್ರೆ, ಸುಮ್ಮನೆ ಕರೆದಿದ್ದು. ಏ ಪಚ್ಚಿ ಬಲಿ ಎಂತ ಎಂತ ಇಲ್ಲ ಬಿಡು. ಏಯ್ ನೀ ಎಂತ ನನ್ನ ಕಂಟೆಗೆ ಮಾಡ್ತೆ? ಎಂತ ನನ್ನ ಆಡ್ಕಲ್ಲದ? ಅದನ್ನ ಅವಾಗಲಿಂದ ಮಾಡ್ತಿರೋದು ನೀನು. ಅದು ಹಂಗಲ್ಲ ಮರ್ಯ. ಎಂತಂದರೆ ಅದು ಅದು ಇದಿತ್ತಲ್ಲ, ಅಲ್ಲ ಅದಿತ್ತಲ್ಲ, ಅದು ಹೇಳ್ಕೊಳಕ್ಕೆ ಅಂತೇಳಿ ಈ ಮನಸ್ಸಿನೊಳಗೆ ಒಂದೊಮ್ಮೆ ಇದಾಗ್ತಲ್ಲ, ಬರೋದು ಈ ಆಗೋದಿಲ್ಲ, ಒಂಥರ ಒದ್ದಾಟ. ಅದನ್ನೆಲ್ಲ ನೀನೇ ಅರ್ಥ ಮಾಡ್ಕೊಳಪ್ಪ. ಅದು ಬಿಟ್ಟು ಈ ನಮ್ಮನೆ ಚಾಲ್ತಿದ್ದು ನನಗೆ ಕರ್ಮ ನಿಂದು. ನಿನಗೆ ಕೆಲಸ ಮಾಡದೆ ಓತ್ಲ ಹೊಡೆಯೋದಕ್ಕೆ ಒಂದು ನೆಪ ಬೇಕಷ್ಟೇ. ಓ ನೀ ಏನು ಕಡ್ದು ಗುಡ್ಡೆ ಹಾಕ್ಬಿಟ್ಟಿದೆ ಇಲ್ಲಿ. ಆಯ್ತು, ವಿಷಯಕ್ಕೆ ಬಾ ಮರಯ್ಯ. ಅದು ನಂಗೆ ಎಂತಕ್ಕೋ ಸಾಯಣ ಅಂತ ಕಾಣ್ತಿತ್ತು ಮರಯ್ಯ. ಮತ್ತೆ ಯಾಕೆ ಮೀನಾವೇಶ ನೋಡ್ತಾ ಇದೆಯಾ? ಅನ್ಸಿದ್ದನ್ನು ಮಾಡಿಬಿಡ್ಬೇಕು ಟಕ್ಕಂತ, ಯೋಚನೆ ಮಾಡಬಾರ್ದು. ನಡಿ, ನಾನೇನಾದರೂ ಹೆಲ್ಪ್ ಮಾಡಬೇಕಾ? ತಮಾಷೆ ಸಾಕು ಮರಯ್ಯ. ನನ್ನ ನಿಜವಾಗ್ಲೂ ಈ ಜೀವನ ಸಾಕಾಗೋಯ್ತು. ಈ ಮದುವೆಯಾಗಿ ನನ್ನ ಜೀವನ ಹಾಳಾಗೋಯ್ತು. ನೀನು ಮಾಡಿದ ಕೆಲಸಕ್ಕೆ ನನ್ನ ಬದುಕು ಹಾಳಾಗಬೇಕಾಗಿತ್ತು. ನಿನ್ನ ಜೊತೆ ಇನ್ನೂ ಮಾತಾಡ್ತಿದ್ದೀನಲ್ಲ, ಛೀ. ಎಲ್ಲರೂ ತಪ್ಪು ಮಾಡ್ತಾರೆ ಮರ್ಯ. ನನಗೆಂತ ನಿನ್ನ ಮೇಲೆ ದ್ವೇಷನಾ? ಎಂಥದೋ ಶ್ರದ್ಧಾ ಮೇಡಮ್ ಮೇಲಿನ ಪ್ರೀತಿಗೆ ಎಂತೆಂಥದ್ದು ಮಾಡೋಕ್ಕೆ ಹೋಗಿ ಅದು ಹಿಂಗಾಗೋತು. ಹೇಳ, ಈಗ ಅನುಭವಿಸ್ತಾ ಇರೋದು ಯಾರ? ನಾನೇ ಅಲ್ದನ? ಅದು ಬಿಡು. ಈಗ ನೀನು ಸಾಯ್ಬೇಕು ಅಷ್ಟೇ ತಾನೇ? ನಾನೇ ವ್ಯವಸ್ಥೆ ಮಾಡ್ಬೇಕು, ಅದನ್ನು ಹೇಳು. ಈಗಲೇ ಮಾಡ್ತೀನಿ. ಹುಳು ಕೊಡಿ ಔಷಧಿ ಬೇಕಾ ಹೇಳು, ಫ್ರೆಶ್ ಆಗಿ ತಂದಿಟ್ಟಿದ್ದೀನಿ, ಈಗಲೇ ಕೊಡ್ತೀನಿ. ಅಥವಾ ಬಾವಿಗೆ ಬೀಳ್ಬೇಕಾ? ನೆನ್ನೆ ತಾನೇ ಮಳೆ ಬಂದು ಫುಲ್ಲು ನೀರು ತುಂಬಿದೆ, ನಾನೇ ನಿನ್ನ ತಳ್ತೀನಿ. ಹೆಂಗಿದ್ರು ಕಂಡವ್ರನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡೋಣಲ್ವ ನೀನು? ಇವತ್ತು ನಾನು ನಿನ್ನ ತಳ್ತೀನಿ. ನಿಂತ್ರ ಎಲ್ಲರೂ ನನ್ನ ಸಾಯ್ಸಕ್ಕೆ ಕಾಯ್ತಿದ್ದೀರ ಅಂತ? ಆಯ್ತು, ಸಾಯ್ಸ್ರ ಆದ್ರೆ ಬೋನ ಆದ್ರೆ ಏನಾಯ್ತು? ಎಂಥ ಪಾಪಿಗಾದರೂ ಸಾಯಕ್ಕೆ ಮುಂಚೆ ನಿನ್ನ ಕೊನೆ ಆಸೆ ಎಂತ ಅಂತ ಹೇಳ್ಕೊಳ್ತಿರು, ಗೊತ್ತಿತ್ತಾ? ಓಹೋ, ಅಂದರೆ ಈಗ ನಿನಗೆ ಕೊನೆ ಆಸೆ ಏನು ಅಂತ ಕೇಳಬೇಕಾ? ಆಯ್ತಪ್ಪ, ಅದೇನು ಅಂತ ಹೇಳ್ಬಿಡು, ತೀರ್ಸೋಣ. ಸೇಂದು ಕುಡಿತೀಯಾ? ಇಲ್ಲ ಪಟೇಲ ಸೇತಿದ್ನಲ್ಲ ದುಬಾರಿ ಸಿಗರೇಟು, ಅದು? ಅಥವಾ ಯಾವ್ದಾರ ಸಿನಿಮಾ ಗೇಮ ನೋಡ್ತೀಯಾ? ಅಥವಾ ಯಾವ್ದಾರ ಸ್ವೀಟ್ ಬೇಕಾ ಹೇಳೋ, ಕೊಡಿಸ್ತೀನಿ. ಅದೇನು ಅಂತ ಹೇಳ್ಬಿಡು, ಎಲ್ಲ ತೀರಿಸ್ಬಿಡ್ತೀನಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?